ರಶ್ಮಿ, ನಾನು 6 ಗಂಟೆ ಕರೆಕ್ಟಾಗೆ ಬಂದಿದ್ದೀನಲ್ಲ, ನೀನ್ ಯಾಕೆ ಇದನ್ನೆಲ್ಲ ಮಾಡಕ್ ಹೋದೆ? ನಾನೇ ಮಾಡ್ತಿದ್ದೆ. ಮಾಡ್ಲಿ ಬಿಡು ಸೂಜಿ. ನೋಡಮ್ಮ, ನಿನ್ನೆ ರಾತ್ರಿ ನನಗೂ ರಶ್ಮಿಗೂ ಜ್ಞಾನೋದಯ ಆಯ್ತು. ನಾನು ತುಂಬಾ ತಪ್ಪು ಮಾಡ್ಬಿಟ್ಟೆ ಸೂಜಿ. ನಿಂಗೆ ತುಂಬಾನೇ ಇನ್ಸಲ್ಟ್ ಮಾಡ್ದೆ, ಚೈಲ್ಡಿಶ್ ಆಗಿ ಬಿಹೇವ್ ಮಾಡ್ದೆ ನಿನ್ನ ಹತ್ರ. ಐ ಆಮ್ ಸೋ ಸಾರಿ ಸೂಜಿ. ನಿನ್ನೆ ರಾತ್ರಿ ನೋಡಿದ್ರೆ ಸೂಜಿಗೆ ಅಷ್ಟೊಂದು ಟಾರ್ಚರ್ ಕೊಟ್ಟಿ, ನನ್ನ ಮೇಲೆ ಕೋಪ ಮಾಡ್ಕೊಂಡು ಬಿಟ್ಟು ಹೋದಿ. ವಾಪಸ್ ಬಂದು ಅವತಾರನೇ ಚೇಂಜ್ ಮಾಡ್ಬಿಟ್ಟಿದ್ಯಾ. ಸೂಜಿಗೆ ಸಾರಿ ಹೇಳ್ತಾ ಇದೆಯಾ. ಅಮ್ಮ ನೋಡಿದ್ರೆ ಸೂಜಿ ತಲೆನೇ ಒರೆಸಿ ಮುದ್ದು ಮಾಡ್ತಾ ಇದ್ದಾಳೆ. ಏನಿದೆಲ್ಲ ಹೊಸ ನಾಟಕನ? ಏನೋ ಸೀನು ಇದು, ನಾವೆಲ್ಲ ಶತ್ರುಗಳೇನೋ? ಪಾಪ ರಶ್ಮಿ ನನ್ನ ಹತ್ರ ಬಂದು ತನ್ನ ನೋವೆಲ್ಲ ಹೇಳ್ಕೊಂಡ್ಲು. ನೋಡೋ, ನಾವು ತುಂಬಾ ಪ್ರೀತಿಸೋರು ಬಹಳ ವರ್ಷಗಳಿಂದ ದೂರ ಇದ್ದು ಬಿಟ್ರೆ ಪುನಃ ವಾಪಸ್ ಬಂದಾಗ ನಾವು ಅವ್ರ ಜೊತೆ ಹೇಗೆ ನಡ್ಕೊಳ್ಬೇಕು, ಹೇಗೆ ಮಾತಾಡ್ಬೇಕು ಅಂತ ಗೊತ್ತಾಗದೆ ಹೇಗೇಗೋ ಆಡ್ಬಿಡ್ತೀವಿ ಅಲ್ವಾ? ಪಾಪ ನಮ್ಮ ರಶ್ಮಿಗೂ ಹಾಗೆ ಆಗಿದೆ ಕಣೋ. ಏನಮ್ಮ, ಯಾವುದನ್ನು ನಂಬಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎನಿವೇಸ್, ನಾವೆಲ್ಲ ಚೆನ್ನಾಗಿ ಒಂದೇ ಕುಟುಂಬದವರಾಗಿ ಸರಿಯಾಗಿದ್ರೆ ಅಷ್ಟೇ ಸಾಕು. ಸೂಜಿ ಜೊತೆ ಪ್ರೀತಿ ನಾಟಕ ಆಡಿ ಅವಳು ಬೇರೆ ಯಾವುದೋ ಸಮಸ್ಯೆ ಸಿಕ್ಕಾಕಿಸ್ಬಿಡ್ತು. ಹಾಗಾಗೋ ಮುಂಚೆ ನಾವೇನಾದ್ರೂ ಮಾಡಬೇಕು. ಶ್ರೀ, ಈ ಸಮಸ್ಯೆಗೆ ಒಂದು ಪರಿಹಾರ ಇದೆ. ಏನು? ಹಳೆ ದ್ವೇಷನ ಮರೆತು ಹೊಸ ಜವಾಬ್ದಾರಿಗಳ ಜೊತೆನಲ್ಲಿ ಹೊಸ ರೀತಿನಲ್ಲಿ ಬದುಕಬೇಕಾದ್ರೆ ಒಂದು ಹೊಸ ಸಂಬಂಧ ಕ್ರಿಯೇಟ್ ಆಗ್ಬೇಕು. ಅಂದ್ರೆ ಮದ್ವೆ ಮಾಡ್ಬೇಕು. ಮದುವೆನಾ? ಸೂಜಿಗಿಂತ ರಶ್ಮಿ 1 ವರ್ಷ ದೊಡ್ಡೋಳು, ನಾವು ಹೆತ್ ಮಗಳು. ಅದಕ್ಕೆ ಮೊದಲು ನಾವು ರಶ್ಮಿ ಮದ್ವೆನೆ ಮಾಡೋಣ. ಅವಳುವೆ ಆಗಿ ಹೊಸ ಮನೆಗೆ ಹೋಗಿ ಹೊಸ ಸಂಬಂಧಗಳ ಜೊತೆನಲ್ಲಿ ಬೆರೆಯೋದಕ್ಕೆ ಶುರು ಮಾಡಿದ್ರೆ ಅವಳ ಮನ್ಸು ಬದಲಾಗತ್ತೆ, ಎಲ್ಲಾ ಸಮಸ್ಯೆನೂ ಬಗೆಹರಿಯತ್ತೆ. ರಶ್ಮಿ ಅಂತ ಹುಡುಗಿನ ಮದುವೆ ಆಗೋ ಪುಣ್ಯ ಯಾರೋ ಏನೋ, ಅವನನ್ನ ದೇವರೇ ಕಾಪಾಡಬೇಕು. ನೀವು ಕಾಪಾಡಿದ ಹುಡುಗಿ ಹೆಸರು ಸುಜಾತಾನ? ಹೌದು. ನಿಮ್ಗೆ ಹೇಗೆ ಗೊತ್ತು? ಅಪ್ಪಿ ತಪ್ಪಿ ನೀವೇನಾದ್ರೂ ಹುಡುಗಿ ತಾಯಿನಾ? ಹೌದು, ನಿಜವಾಗ್ಲೂ ನಾನು ಅವಳ ತಾಯಿನೇ. ನನ್ನ ಮಗಳು ಅವತ್ತು ಹೇಳಿದ್ಲು, ವ್ರತ ಮಾಡ್ತಾ ರಸ್ತೆಲ್ ಕೂತ್ ಬಿದ್ದಿದ್ದಾಗ ನನಗೊಂದು ಹುಡುಗ ನೀರ್ ಚುಂಕ್ಸಿ ಕಾಪಾಡಿದ್ರು ಅಂತ. ಆ ಹುಡುಗ ನೀವೇನಾ? ಐ ಜಸ್ಟ್ ಕಾಂಟ್ ಬಿಲೀವ್ ದಿಸ್. ಆಂಟಿ, ನೀವು ನಂಬ್ತಿರೋ ಇಲ್ವೋ, ನಾನು ಆ ಹುಡುಗಿನ ಮೀಟ್ ಮಾಡ್ಬೇಕು ಅಂತ ತುಂಬಾ ಒದ್ದಾಡ್ತಾ ಇದ್ದೆ. ತನ್ನ ಫ್ರೆಂಡ್ಗೋಸ್ಕರ ವ್ರತ ಮಾಡಿದ್ಲು. ನಿಜ ಹೇಳ್ಬೇಕು ಅಂದ್ರೆ ಅವಳ ಮುಖದಲ್ಲಿದ್ದ ಮುಗ್ಧ ನಗು. ಆಂಟಿ, ಎಲ್ಲ ನಾನು ನಿಮ್ಗೆ ಹೇಳ್ಬಿಟ್ರೆ ಅವಳ ಹತ್ರ ಏನ್ ನನ್ನ ಹೆಸರು ಸಿದ್ಧಾರ್ಥ್. ವಯಸ್ಸು ಹೇಳ್ಬಾರ್ದು ಬಿಡಿ. ಚೆನ್ನಾಗಿದ್ದೀನಿ. ಶ್ರೀಮಂತರ ಮನೆತನ, ಇರೋಕೊಂದ್ ಮನೆ, ಓಡಾಡೋದಿಕ್ ಕಾರು, ಇರೋನೊಬ್ನೇ ಮಗ ಅಂತ ತುಂಬಾ ಮುದ್ದು ಮಾಡಿ ಹಾಲು ತುಪ್ಪ ಬಾದಾಮ್ ಇದನ್ನೆಲ್ಲ ಚೆನ್ನಾಗಿ ತಿನ್ಸಿ ಬೆಳೆಸಿರೋ ಅಪ್ಪ ಅಮ್ಮ ಇದ್ದಾರೆ. ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿದ್ದಾರೆ. ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡಬೇಕು, ಗುರು ಹಿರಿಯರಿಗೆ ರೆಸ್ಪೆಕ್ಟ್ ಕೊಡಬೇಕು, ಈ ತರ ಒಂದಷ್ಟು ನೀತಿ ಪಾಠಗಳನ್ನ ಹೇಳ್ಕೊಟ್ಟಿದ್ದಾರೆ. ಅದರಂತೆ ನಾನು ನಡ್ಕೋತಾ ಇದ್ದೀನಿ. ಸೊ ಇದು ನನ್ನ ಪ್ರವರ. ತಾವು ಈಗ ನನ್ನೋಣ್ ನಗೋರು ಈ ಭೂಮಿ ಮೇಲೆ ಬಹಳ ಇದ್ದಾರೆ. ಆದ್ರೆ ನನಗೋಸ್ಕರ ನಗೋರು ಯಾರೂ ಇಲ್ಲ. ನೀವಿರ್ತೀರಾ?